ನಮಸ್ಕಾರ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಎಕ್ಸಾಮ್ಗೆ ಏನೇನ್ ಬೇಕು, ಯಾವ ನಿರ್ದಿಷ್ಟ ಡೇಟಾ ಮತ್ತು ಅಂಕಿಅಂಶಗಳು ಮುಖ್ಯ ಅನ್ನೋದ್ರ ಮೇಲೆ ಮಾತ್ರ ಇಲ್ಲಿ ಸಂಪೂರ್ಣ ಫೋಕಸ್ ಇರುತ್ತೆ. ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಇಂದಿನ ಪ್ರಮುಖ ಅಪ್ಡೇಟ್ಸ್ಗಳೇ ಗಮನ ಹರಿಸೋಣ ಬನ್ನಿ. ಇಂದಿನ ನಮ್ಮ ಚರ್ಚೆಯನ್ನು 4 ಪ್ರಮುಖ ಸ್ತಂಭಗಳಾಗಿ ವಿಂಗಡಿಸಿದ್ದೇವೆ. 1. ಅಂತಾರಾಷ್ಟ್ರೀಯ ಮತ್ತು ರಕ್ಷಣೆ. 2. ರಾಷ್ಟ್ರೀಯ ಆಡಳಿತ ಮತ್ತು ನೀತಿ. 3. ಆರ್ಥಿಕತೆ, ತಂತ್ರಜ್ಞಾನ ಮತ್ತು ವಿಜ್ಞಾನ. 4. ಪರಿಸರ, ಪರಂಪರೆ ಮತ್ತು ಪ್ರಾದೇಶಿಕ. ನೋಟ್ಸ್ ಮಾಡ್ಕೊಳ್ಳಲು, ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಈ ಸ್ಟ್ರಕ್ಚರ್ ತುಂಬಾನೇ ಹೆಲ್ಪ್ ಆಗತ್ತೆ. ಮೊದಲನೇ ವಿಭಾಗ ಅಂತಾರಾಷ್ಟ್ರೀಯ ಮತ್ತು ರಕ್ಷಣಾ ವಿದ್ಯಮಾನಗಳು. ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಕಾರ್ಯತಂತ್ರದ ಬದಲಾವಣೆಗಳಾಗ್ತಿವೆ ಅಂತ ನೋಡೋಣ. ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಈ ಡೆವಲಪ್ಮೆಂಟ್ಸ್ ತುಂಬಾನೇ ಆಸಕ್ತಿದಾಯಕವಾಗಿದೆ. ಮೊದಲನೇದಾಗಿ ಮೇ 1ರಂದು ಯುಎಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪೆಕ್ ಕೂಟದಿಂದ ಹೊರಬರ್ತಿದೆ. ಕಾರಣ ಏನ್ ಗೊತ್ತಾ? ತನ್ನ ತೈಲ ಉತ್ಪಾದನೆಯನ್ನು ದಿನಕ್ಕೆ 3.4 ಮಿಲಿಯನ್ ಬ್ಯಾರೆಲ್ಗಳಿಗೆ ಹೆಚ್ಚಿಸದು. ಎರಡನೇ ವಿಚಾರ, ಬಾಂಗ್ಲಾದೇಶ ಈಗ ಅಧಿಕೃತವಾಗಿ ಪರಮಾಣು ಕ್ಲಬ್ಗೆ ಎಂಟ್ರಿ ಕೊಟ್ಟಿದೆ. ರಷ್ಯಾದ ರುಸಾಟೆಮ್ ಸಂಸ್ಥೆಯ ನೆರವಿನೊಂದಿಗೆ 300 ಮೆಗಾವ್ಯಾಟ್ ಸಾಮರ್ಥ್ಯದ ರೂಪುರ್ ಪರಮಾಣು ಘಟಕ ಶುರುವಾಗಿದೆ. ಇನ್ನು ಮೂರನೇ ಅಂಶ, ಕೆನಡಾದ ಆಲ್ಬರ್ಟಾದಲ್ಲಿ ಭಾರತೀಯ ಮೂಲದ ಗಗನ್ದೀಪ್ ಕೌರ್ ಗ್ರೇವಾಲ್ ಅವರು ಮೊದಲ ಸಿಖ್ ಮಹಿಳಾ ಶರೀಫ್ ಆಗಿ ನೇಮಕಗೊಂಡಿದ್ದಾರೆ. ಇದೊಂದು ಹೆಮ್ಮೆಯ ವಿಚಾರ. ರಕ್ಷಣಾ ವಲಯಕ್ಕೆ ಬಂದ್ರೆ ಭಾರತ ಎಷ್ಟು ಬಲಿಷ್ಠವಾಗಿ ನಿಂತಿದೆ ಅನ್ನೋದಕ್ಕೆ ಈ ಮುಂದಿನ ಅಂಶಗಳೇ ಸಾಕ್ಷಿ. 4ನೇದಾಗಿ, ಬಿಷ್ಕೆಕ್ನಲ್ಲಿ ನಡೆದ ಎಸ್ಸಿಒ ರಕ್ಷಣಾ ಮಂತ್ರಿಗಳ ಸಭೆಯಲ್ಲಿ ಟಿಯಾಂಜಿನ್ ಘೋಷಣೆಯನ್ನು ಉಲ್ಲೇಖಿಸಿ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆಗೆ ನಮ್ಮದು ಶೂನ್ಯ ಸಹಿಷ್ಣುತೆ ಅಂತ ಭಾರತ ಖಡಕ್ ಸಂದೇಶ ನೀಡಿದೆ. 5ನೇ ಪಾಯಿಂಟ್ ಇದಕ್ಕೆ ಲಿಂಕ್ ಆಗುತ್ತೆ. ಬರೋಬ್ಬರಿ 35,000 ಕೋಟಿ ರೂಪಾಯಿ ಮೌಲ್ಯದ ರಷ್ಯಾದ ಎಸ್-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ 4ನೇ ಘಟಕ ಈಗ ರಾಜಸ್ಥಾನ್ ಗಡಿಯಲ್ಲಿ ನಿಯೋಜನೆಗೊಳ್ಳುತ್ತಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸಿನ ಹಿಂದಿದ್ದದ್ದು ಇದೇ ಸಿಸ್ಟಮ್ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಸರಿ, ಈ ಸೆಕ್ಷನ್ನ ಒಂದು ಅಭ್ಯಾಸ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ರೂಪೂರ್ ಘಟಕಕ್ಕೆ ಇಂಧನ ತುಂಬುವ ಮೂಲಕ ಪರಮಾಣು ಕ್ಲಬ್ ಸೇರಿದ 33ನೇ ದೇಶ ಯಾವುದು ಮತ್ತು ಆ ತಂತ್ರಜ್ಞಾನವನ್ನು ಯಾರು ಪೂರೈಸಿದ್ರು? ಆನ್ಸರ್ ಬಹಳ ಸಿಂಪಲ್. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಅದು ಬಾಂಗ್ಲಾದೇಶ ಮತ್ತು ತಂತ್ರಜ್ಞಾನ ಕೊಟ್ಟಿದ್ದು ರಷ್ಯಾದ ರೊಸಾಟಮ್. ಈಗ 2ನೇ ವಿಭಾಗಕ್ಕೆ ಹೋಗೋಣ. ರಾಷ್ಟ್ರೀಯ ಆಡಳಿತ ಮತ್ತು ಹೊಸ ನೀತಿಗಳ ಬಗ್ಗೆ ಏನೇನೋ ಅಪ್ಡೇಟ್ಸ್ ಇದೆ ಅಂತ ಗಮನಿಸೋಣ. ಇಲ್ಲಿನ 6ನೇ ಪಾಯಿಂಟ್, ಶಿಕ್ಷಣ ಕ್ಷೇತ್ರದ ಒಂದು ದೊಡ್ಡ ಡಿಜಿಟಲ್ ಕ್ರಾಂತಿ. 2026-27ನೇ ಸಾಲಿನಿಂದ ಕರ್ನಾಟಕದಲ್ಲಿ ಎಲ್ಕೆಜಿಯಿಂದ ಪಿಯುಸಿವರೆಗಿನ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ಪೋರ್ಟಲ್ ಮೂಲಕ ಡಿಜಿಟಲ್ ರಿಪೋರ್ಟ್ ಕಾರ್ಡ್ ನೀಡಲಾಗ್ತಿದೆ. 7ನೇ ವಿಚಾರ ಬಂದು, ಪುಣೆಯ ಎಸ್ಎಸ್ಪಿಯುನಲ್ಲಿ ಏಷ್ಯಾದ ಮೊಟ್ಟಮೊದಲ ಲಿಂಗ ಸೇರ್ಪಡೆಗಾಗಿ ಯುನೆಸ್ಕೋ ಪೀಠ ಸ್ಥಾಪನೆಯಾಗಿದೆ. ಇದು ಮುಖ್ಯವಾಗಿ ಸ್ಟೆಮ್ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಿದೆ. 8ನೇದಾಗಿ, 5ರಿಂದ 18 ವರ್ಷದೊಳಗಿನ ಅಸಾಧಾರಣ ಸಾಧನೆ ಮಾಡಿದ 25 ಮಕ್ಕಳಿಗೆ ಪ್ರತಿಷ್ಠಿತ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ನೀಡಲಾಗ್ತಿದೆ. ಈಗ 9 ಮತ್ತು 10ನೇ ಅಂಶಗಳನ್ನ ಸ್ವಲ್ಪ ಕಂಪೇರ್ ಮಾಡಿ ನೋಡೋಣ. ಈ 2 ಆಡಳಿತಾತ್ಮಕ ಪೋರ್ಟಲ್ಗಳ ಬಗ್ಗೆ ಯಾವುದೇ ಗೊಂದಲ ಇರಬಾರದು. 9ನೇ ಪಾಯಿಂಟ್, ಗ್ರಾಮ ಮನ್ಚಿತ್ರ. ಇದು ಪಂಚಾಯತ್ ರಾಜ್ ಸಚಿವಾಲಯದ್ದು. ಆಕ್ಷನ್ ಸಾಫ್ಟ್ ಬಳಸಿ ಗ್ರಾಮೀಣ ಆಸ್ತಿಗಳ ಜಿಯೋ ಟ್ಯಾಗಿಂಗ್ ಮತ್ತು ಭೌಗೋಳಿಕ ಪ್ಲಾನಿಂಗ್ ಮಾಡೋಕೆ ಇದನ್ನ ಬಳಸಲಾಗುತ್ತೆ. ಆದ್ರೆ 10ನೇ ಪಾಯಿಂಟ್, ಸಹಯೋಗ್ ಪೋರ್ಟಲ್ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಆನ್ಲೈನ್ನಲ್ಲಿರೋ ಕಾನೂನು ಬಾಹಿರ ಕಂಟೆಂಟನ್ನು ಐಟಿ ಕಾಯ್ದೆಯ ಸೆಕ್ಷನ್ 79(3)(b) ಅಡಿಯಲ್ಲಿ ತ್ವರಿತವಾಗಿ ತೆಗೆದುಹಾಕಲು ಟೇಕ್ ಡೌನ್ ನೋಟಿಸ್ ಕೊಡೋದು ಇದರ ಮುಖ್ಯ ಕೆಲಸ. ಇದರ ಮೇಲೊಂದು ಅಭ್ಯಾಸ ಪ್ರಶ್ನೆ. ಹೊಸ ಸಹಯೋಗ್ ಪೋರ್ಟಲ್ ಟೇಕ್ ಡೌನ್ ನೋಟಿಸ್ಗಳನ್ನು ಕಳುಹಿಸಲು ಐಟಿ ಕಾಯ್ದೆ 2000ದ ಯಾವ ನಿರ್ದಿಷ್ಟ ಸೆಕ್ಷನ್ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಎಕ್ಸಾಮ್ಸ್ನಲ್ಲಿ ಇಂಥ ಸೆಕ್ಷನ್ಸ್ ಪಕ್ಕಾ ಕೇಳ್ತಾರೆ. ಸೊ ಕರೆಕ್ಟ್ ಆನ್ಸರ್ ಐಟಿ ಕಾಯ್ದೆಯ ಸೆಕ್ಷನ್ 79(3)(b). ಮುಂದಿನ ವಿಭಾಗ 3, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ವಿಜ್ಞಾನ. ದೊಡ್ಡ ಮಟ್ಟದ ಹೂಡಿಕೆಗಳು ಮತ್ತು ಸೈನ್ಸ್ನಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. 11ನೇ ಡೇಟಾ ಪಾಯಿಂಟ್ ಆರ್ಥಿಕತೆಯ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. 2026ರ ಮೊದಲ ತ್ರೈಮಾಸಿಕದ ಸ್ಟಾರ್ಟ್ಅಪ್ ಹೂಡಿಕೆಗಳ ಡೇಟಾ ಇದು. ಇಲ್ಲಿ ಗಮನಿಸಿ, 89 ಒಪ್ಪಂದಗಳ ಮೂಲಕ ಬರೋಬ್ಬರಿ 7,747 ಕೋಟಿ ರೂಪಾಯಿ ಹೂಡಿಕೆ ಪಡೆದು, ಅದರಲ್ಲೂ ಡೀಪ್ ಟೆಕ್ ವಿಭಾಗದಲ್ಲಿ ಬೆಂಗಳೂರು ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ದೆಹಲಿ 4,300 ಕೋಟಿ ಮತ್ತು ಮುಂಬೈ 3,000 ಕೋಟಿ ರೂಪಾಯಿಗಳೊಂದಿಗೆ ಸಾಕಷ್ಟು ಹಿಂದಿವೆ. ಇನ್ನು 12ನೆಯ ಅಂಶ ಬಹಳ ದೊಡ್ಡ ನಂಬರ್,
1,35,000 ಕೋಟಿ ರೂಪಾಯಿ. ಖಂಡಿತ ಈ ಫಿಗರ್ ಅಭ್ಯರ್ಥಿಗಳ ನೋಟ್ಸ್ನಲ್ಲಿ ಇರಲೇಬೇಕು. ಗೂಗಲ್ ಸಂಸ್ಥೆ ಆಂಧ್ರಪ್ರದೇಶದ ವಿಶಾಖಪಟ್ಟಣದ ತರ್ಲುವಾಡದಲ್ಲಿ 1 ಗೀಗಾವ್ಯಾಟ್ ಸಾಮರ್ಥ್ಯದ ಎಐ ಡೇಟಾ ಹಬ್ ನಿರ್ಮಿಸುತ್ತಿದೆ. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿದೇಶಿ ನೇರ ಹೂಡಿಕೆಗಳಲ್ಲಿ ಇದು ಕೂಡ ಒಂದು. 13ನೇ ಪಾಯಿಂಟ್, ತಂತ್ರಜ್ಞಾನ ಮತ್ತು ಕೃಷಿ ಹೇಗೆ ಬೆರೀತಿದೆ ಅನ್ನೋದ್ರ ಬಗ್ಗೆ. ಸೈಬೋರ್ಗ್ ಸಸ್ಯಶಾಸ್ತ್ರ ಅಥವಾ ಸೈಬೋರ್ಗ್ ಬಾಟನಿ, ಜೀವಂತ ಸಸ್ಯಗಳನ್ನೇ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮಾಡೋದು. 3 ಹಂತಗಳಿದೆ ಇದರಲ್ಲಿ. ಮೊದಲು ಸಸ್ಯದ ಜೀವಕೋಶದ ಗೋಡೆಗಳಲ್ಲಿ ನ್ಯಾನೋ ವೈರ್ಗಳನ್ನ ಅಳವಡಿಸ್ತಾರೆ. 2ನೇ ಹಂತದಲ್ಲಿ PEDOT-ನಂತಹ ವಾಹಕ ಪಾಲಿಮರ್ಗಳನ್ನ ಜೀವಂತ ತಂತಿಗಳಾಗಿ ಬಳಸ್ತಾರೆ. ಅಂತಿಮವಾಗಿ ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ, ಗಿಡಗಳಿಗೆ ಕೀಟಗಳ ಬಾಧೆನೋ ಅಥವಾ ನೀರಿನ ಕೊರತೆನೋ ಆದ್ರೆ ಅದು ಹೊರಗಡೆ ಕಾಣಿಸ್ಕೊಳ್ಳೋಕೆ ವಾರಗಳ ಮುಂಚೆಯೇ ಪತ್ತೆ ಹಚ್ಚಿ ರೈತರಿಗೆ ಅಲರ್ಟ್ ಕೊಡ್ಬೋದು. ಬಹಳ ಅಡ್ವಾನ್ಸ್ ತಂತ್ರಜ್ಞಾನ ಅಲ್ವಾ? ಡೇಟಾ ಎಷ್ಟು ಚೆನ್ನಾಗಿ ನೆನಪಿದೆ ಅಂತ ಚೆಕ್ ಮಾಡೋಣ. ಈ ವಿಭಾಗದ ಅಭ್ಯಾಸ ಪ್ರಶ್ನೆ: 2026ರ ಮೊದಲ ತ್ರೈಮಾಸಿಕದಲ್ಲಿ 89 ಒಪ್ಪಂದಗಳ ಮೂಲಕ 7,747 ಕೋಟಿ ರೂಪಾಯಿಗಳ ಅತಿ ಹೆಚ್ಚು ಸ್ಟಾರ್ಟ್ಅಪ್ ಹೂಡಿಕೆಯನ್ನು ಆಕರ್ಷಿಸಿದ ನಗರ ಯಾವುದು? ಅಫ್ಕೋರ್ಸ್, ಸರಿಯಾದ ಉತ್ತರ ನಮ್ಮ ಹೆಮ್ಮೆಯ ಬೆಂಗಳೂರು. ಈಗ ಇಂದಿನ ಕೊನೆಯ ಮತ್ತು 4ನೇ ವಿಭಾಗಕ್ಕೆ ಬರೋಣ. ಪರಿಸರ, ಪರಂಪರೆ ಮತ್ತು ಪ್ರಾದೇಶಿಕ ಸುದ್ದಿಗಳು. ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ನಲ್ಲಿ ಇವುಗಳ ತೂಕ ಖಂಡಿತ ಜಾಸ್ತಿ ಇರುತ್ತೆ. 14ನೇ ಅಂಶ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಿಸಿತು. ನೀಲಗಿರಿಯ ಊರ್ಪಾರೆ ಅನ್ನೋ ದುರ್ಗಮ ಜಾಗದಲ್ಲಿ ಸುಮಾರು 1100 ಮೀಟರ್ ಎತ್ತರದಲ್ಲಿ ಇತಿಹಾಸಪೂರ್ವ ಕಾಲದ 30 ಕೆಂಪು ಓಕರ್ ಅಂದ್ರೆ ರೆಡ್ ಓಕರ್ ಚಿತ್ರಗಳು ಪತ್ತೆಯಾಗಿವೆ. ಇನ್ನು 15ನೇ ಅಂಶ ಸ್ವಲ್ಪ ವಿಚಿತ್ರವಾಗಿದೆ ನೋಡಿ. ಯುರೋಪ್ನ ಜಿಬ್ರಾಲ್ಟರ್ನಲ್ಲಿ ಪ್ರವಾಸಿಗರು ಕೊಡೋ ಜಂಕ್ ಫುಡ್ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಅಳಿವಿನಂಚಿನಿರೋ ಬಾರ್ಬರಿ ಮಕಾಕ್ ಅನ್ನೋ ವಾನರಗಳು ಉದ್ದೇಶಪೂರ್ವಕವಾಗಿ ಮಣ್ಣನ್ನ ತಿನ್ನೋತಿವೆ ಅಂತೆ. ಇದನ್ನ ಜಿಯೋಫೇಜಿ ಅಂತ ಕರೀತಾರೆ. ಜೀವಿಗಳ ಅಡ್ಯಾಪ್ಟೇಷನ್ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. 16ನೇ ಪಾಯಿಂಟ್, ಪಶ್ಚಿಮ ಘಟ್ಟಗಳ ಪರಿಸರ ವಿಜ್ಞಾನ. ನೀಲಗಿರಿ ತಾಹರ್ ಸಮೀಕ್ಷೆ. ಇತ್ತೀಚೆಗೆ ತಮಿಳುನಾಡು ಅರಣ್ಯ ಇಲಾಖೆ ಇದರ 3ನೇ ಸಮನ್ವಯ ಸಮೀಕ್ಷೆ ನಡೆಸಿದೆ. ನೆನಪಿಡಿ, ಈ ಪ್ರಾಣಿ ಕೇವಲ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತ. ಡೇಟಾ ಪ್ರಕಾರ ಕೇರಳದ ಎರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವು ಅತಿ ಹೆಚ್ಚು ಸಂಖ್ಯೆಯಲ್ಲಿವೆ. ಮತ್ತು ಬಹಳ ಮುಖ್ಯವಾದ ವಿಚಾರ ಅಂದ್ರೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ 1 ಅಡಿಯಲ್ಲಿ ಇದು ಸಂಪೂರ್ಣ ರಕ್ಷಿಸಲ್ಪಟ್ಟಿದೆ. ಇದರ ಅಭ್ಯಾಸ ಪ್ರಶ್ನೆ ನೋಡೋಣ. ಹೊಸದಾಗಿ ಪತ್ತೆಯಾದ ಊರ್ಪಾರೆ ರಾಕ್ ಪೇಂಟಿಂಗ್ ಸೈಟಲ್ಲಿ 30 ಚಿತ್ರಗಳನ್ನು ಬರೆಯಲು ಬಳಸಿದ ನಿರ್ದಿಷ್ಟ ಸಾಂಪ್ರದಾಯಿಕ ವಸ್ತು ಯಾವುದು? ಜಸ್ಟ್ ಆಗ್ಲೇ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಮ್ ದೃಷ್ಟಿಯಿಂದ ಸರಿಯಾದ ಉತ್ತರ ಕೆಂಪು ಓಕರ್ ಅಥವಾ ರೆಡ್ ಓಕರ್. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ವಿಚಾರವನ್ನ ಆಳವಾಗಿ ಯೋಚಿಸಿ. ನಾವು ಚರ್ಚಿಸಿದ ಗೂಗಲ್ನ ಆ ಬೃಹತ್ ಎಐ ಡೇಟಾ ಹಬ್ನಂತಹ ಭವಿಷ್ಯದ ತಂತ್ರಜ್ಞಾನಗಳು ಆಡಳಿತಾತ್ಮಕ ಪೋರ್ಟಲ್ಗಳನ್ನಾಗಲಿ ಅಥವಾ ರಕ್ಷಣಾ ವ್ಯವಸ್ಥೆಗಳನ್ನಾಗಲಿ ಹೇಗೆ ಕಂಪ್ಲೀಟ್ ಆಗಿ ಮರುರೂಪಿಸಬಹುದು? ಮುಖ್ಯ ಪರೀಕ್ಷೆಗಳಲ್ಲಿ ವಿಶ್ಲೇಷಣಾತ್ಮಕ ಉತ್ತರ ಬರೆಯೋಕೆ ಇಂಥ ಆಲೋಚನೆಗಳು ತುಂಬಾ ಸಹಾಯ ಮಾಡುತ್ತವೆ. ಇಂದು ಚರ್ಚಿಸಿದ ಈ 14 ಡೇಟಾ ಪಾಯಿಂಟ್ಗಳನ್ನ ಮತ್ತೆ ಮತ್ತೆ ರಿವೈಸ್ ಮಾಡಿ. ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸೆಸ್ ಆಗೋಕೆ ಮೂಲಮಂತ್ರ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಹಾಗೂ ಉನ್ನತ ಮಟ್ಟದ ಪ್ರಶ್ನೆಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ರಕ್ಷಣಾ ಕ್ಷೇತ್ರ. ನೇರವಾಗಿ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 300ಕ್ಕೂ ಹೆಚ್ಚು ಗುರಿಗಳನ್ನು 300ರಿಂದ 400 ಕಿಲೋಮೀಟರ್ ದೂರದಲ್ಲೇ ಪತ್ತೆ ಹಚ್ಚಬಲ್ಲ ಆ ಅತ್ಯಾಧುನಿಕ ವಾಯುರಕ್ಷಣಾ ವ್ಯವಸ್ಥೆ ಯಾವುದು? ಇದರ 4ನೇ ತುಕಡಿಯನ್ನು ಭಾರತ ಈಗಷ್ಟೇ ಪಡೆಯುತ್ತಿದೆ. ಗೆಸ್ ಮಾಡ್ತೀರಾ? ಉತ್ತರ ಇಲ್ಲಿದೆ. ಹೌದು, ಅದುವೇ S-400 ಕ್ಷಿಪಣಿ ವ್ಯವಸ್ಥೆ. ರಷ್ಯಾದಿಂದ ಸುಮಾರು 35,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸುತ್ತಿರುವ ಈ ವ್ಯವಸ್ಥೆಯ 4ನೇ ತುಕಡಿ ಮೇ 2026ರ ಹೊತ್ತಿಗೆ ನಮ್ಮ ರಾಜಸ್ಥಾನದ ಗಡಿಯಲ್ಲಿ ನಿಯೋಜನೆಗೊಳ್ಳುವ ಸಾಧ್ಯತೆಯಿದೆ. ಸ್ವಲ್ಪ ಯೋಚಿಸಿ ನೋಡಿ. ಏಕಕಾಲಕ್ಕೆ 300 ಕ್ಷಿಪಣಿ ಅಥವಾ ಡ್ರೋನ್ಗಳನ್ನು 400 ಕಿಲೋಮೀಟರ್ ದೂರದಲ್ಲೇ ಧ್ವಂಸ ಮಾಡುವ ಇದರ ಸಾಮರ್ಥ್ಯ ನಮ್ಮ ಗಡಿ ಭದ್ರತೆಗೆ ಎಷ್ಟು ಪ್ಲಸ್ ಪಾಯಿಂಟ್ ಅಲ್ವಾ? ಜೊತೆಗೆ ಕಳೆದ ತಿಂಗಳಷ್ಟೇ ಭಾರತ ಇಂಥದ್ದೇ ಮತ್ತಷ್ಟು 5 ವ್ಯವಸ್ಥೆಗಳ ಖರೀದಿಗೆ ಅಂತಿಮ ಮುದ್ರೆ ಒತ್ತಿದೆ. ಇದು ನಿಜಕ್ಕೂ ಗೇಮ್ ಚೇಂಜರ್. ಮುಂದಿನ ಪ್ರಶ್ನೆ, ಜಾಗತಿಕ ತೈಲ ರಾಜಕಾರಣದ ಬಗ್ಗೆ. UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್
ಮೇ 1, 2026ರಿಂದ ಒಪೆಕ್ ಸಂಘಟನೆಯಿಂದ ಹೊರಬರುವುದಾಗಿ ಘೋಷಿಸಿದೆ. ಆದ್ರೆ ನಿಂಗೆ ಗೊತ್ತಿರ್ಲಿ, ಇದಕ್ಕೂ ಮುಂಚೆ 2019ರಲ್ಲೇ ಒಂದು ಪ್ರಮುಖ ದೇಶ ಒಪೆಕ್ನಿಂದ ಹೊರಬಂದಿತ್ತು. ಆ ದೇಶ ಯಾವುದು? ಈ ನಿರ್ಧಾರ ಒಪೆಕ್ ಸಂಘಟನೆಯ ಬಿಗಿ ಹಿಡಿತವನ್ನು ಸಡಿಲಗೊಳಿಸುವ ಮೊದಲ ಹೆಜ್ಜೆಯಾಗಿತ್ತು. ಆ ದೇಶ ಬೇರಾವುದೂ ಅಲ್ಲ, ಕತಾರ್. ಈ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕತಾರ್ 2019ರಲ್ಲೇ ಹೊರಬಂದಿತ್ತು. ಈಗ ಯುಎಇ ಕೂಡ ಅದೇ ಹಾದಿ ಹಿಡಿದಿದೆ. ಅಸಲಿಗೆ ಯುಎಇ ದಿನಕ್ಕೆ 5 ಮಿಲಿಯನ್ ಬ್ಯಾರೆಲ್ ತೈಲ ಉತ್ಪಾದಿಸೋ ಸಾಮರ್ಥ್ಯ ಹೊಂದಿದ್ರೂ ಒಪೆಕ್ ನಿಯಮಗಳಿಂದಾಗಿ ಬರೀ 3.4 ಮಿಲಿಯನ್ ಬ್ಯಾರೆಲ್ ಮಾತ್ರ ಉತ್ಪಾದಿಸಬೇಕಾಗಿತ್ತು. ತಮ್ಮದೇ ದೇಶೀಯ ಉತ್ಪಾದನೆಯಲ್ಲಿ ಭಾರಿ ಹೂಡಿಕೆ ಮಾಡ್ತಿರೋ ಯುಎಇ ಈ ನಿರ್ಬಂಧ ಸಾಕು ಅಂತ ಈ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಇದರಿಂದಾಗಿ ಜಾಗತಿಕ ತೈಲ ಪೂರೈಕೆ ಮತ್ತು ಬೆಲೆಗಳನ್ನು ನಿಯಂತ್ರಿಸೋದು ಒಪೆಕ್ ಸಂಘಟನೆಗೆ ಇನ್ನು ಮುಂದೆ ತುಂಬಾ ಕಷ್ಟವಾಗಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುತೂಹಲಕಾರಿ ಜಗತ್ತಿಗೆ ಸ್ವಾಗತ. ಮುಂದಿನ ವಿಭಾಗ ಶುರು ಮಾಡೋಣ. ಈ ಹೈಲೆವೆಲ್ ಸೈನ್ಸ್ ಪ್ರಶ್ನೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಸಸ್ಯಗಳ ಜೀವಕೋಶದ ಗೋಡೆಗಳ ಒಳಗೆ ಇಲೆಕ್ಟ್ರಾನಿಕ್ ಘಟಕಗಳನ್ನು ನೇರವಾಗಿ ಸೇರಿಸಲು ಪೀಡಾಟ್ನಂಥ ಜೈವಿಕ ವಿಘಟನೆಯ ಪಾಲಿಮರ್ಗಳನ್ನು ಬಳಸುವ ಆ ಹೊಸ ವೈಜ್ಞಾನಿಕ ಕ್ಷೇತ್ರ ಯಾವುದು? ಜೀವಶಾಸ್ತ್ರ ಮತ್ತು ಇಲೆಕ್ಟ್ರಾನಿಕ್ಸ್ ಬೆರೆಯುವ ಈ ಅದ್ಭುತ ಕ್ಷೇತ್ರವನ್ನು ಏನಂತ ಕರೀತಾರೆ? ಇದನ್ನ ಸೈಬೋರ್ಗ್ ಬಾಟ್ನಿ ಅಂತ ಕರೀತಾರೆ. ಅಂದ್ರೆ ಸಸ್ಯಗಳನ್ನೇ ಜೀವಂತ ಸರ್ಕ್ಯೂಟ್ ಬೋರ್ಡ್ಗಳಾಗಿ ಬದಲಾಯಿಸುವ ಅತ್ಯದ್ಭುತ ತಂತ್ರಜ್ಞಾನ ಇದು. ಇಲ್ಲಿದೆ ನೋಡಿ, ಮೊದಲಿಗೆ ನ್ಯಾನೋ ವೈರ್ಗಳನ್ನ ಸಸ್ಯದ ಜೀವಕೋಶದೊಳಗೆ ಅಳವಡಿಸ್ತಾರೆ. ಆಮೇಲೆ ಪೀಡಾಟ್ ಪಾಲಿಮರ್ಗಳು ಜೀವಂತ ವೈರ್ಗಳಂತೆ ಕೆಲಸ ಮಾಡ್ತವೆ. ಇದರಿಂದ ಲಾಭ ಏನಪ್ಪಾ ಅಂದ್ರೆ, ಬೆಳೆಗಳಿಗೆ ನೀರಿನ ಕೊರತೆ ಇದೆಯಾ ಅಥವಾ ಯಾವುದಾದ್ರೂ ರೋಗ ಬರ್ತಿದ್ಯಾ ಅನ್ನೋದನ್ನ ರೋಗಲಕ್ಷಣ ಹೊರಗಡೆ ಕಾಣಿಸುವ ವಾರಗಳ ಮುಂಚೆಯೇ ಕಂಡಿಡಿಬೋದು. ಕೃಷಿ ಕ್ಷೇತ್ರದಲ್ಲಿ ಇದೊಂದು ಕ್ರಾಂತಿನೇ ಸರಿ. ಈಗ ವಿದೇಶಿ ನೇರ ಹೂಡಿಕೆ ಮತ್ತು ಟೆಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಪ್ರಶ್ನೆ. ಅದಾನಿ ಇನ್ಫ್ರಾ ಜೊತೆ ಕೂಡಿ ಗೂಗಲ್ ಸಂಸ್ಥೆಯು ಬರೋಬ್ಬರಿ 1 ಗೀಗಾವಾಟ್ ಸಾಮರ್ಥ್ಯದ ಹೈಪರ್ ಸ್ಕೇಲ್ ಎಐ ಡೇಟಾ ಸೆಂಟರ್ ಅನ್ನ ಭಾರತದ ಯಾವ ನಗರದಲ್ಲಿ ಸ್ಥಾಪಿಸ್ತಾ ಇದೆ? ವಿಶೇಷ ಏನಂದ್ರೆ, ಈ ನಗರವನ್ನ ಶೀಘ್ರದಲ್ಲೇ ಎಐ ಪಟ್ಟಣಂ ಅಂತಾನೆ ಕರೆಯಲಾಗುತ್ತೆ. ಆ ನಗರ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ. ಇಲ್ಲಿ ನೀವು ಬೃಹತ್ ಅಂಕಿಅಂಶಗಳನ್ನ ಗಮನಿಸಲೇಬೇಕು. ಕೇವಲ ಒಂದೇ ಸ್ಥಳದಲ್ಲಿ 1 ಗೀಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ನಿರ್ಮಾಣ ಆಗ್ತಿದೆ. ನಿಮ್ಗೆ ಗೊತ್ತಿರ್ಲಿ, ಭಾರತದ ಪ್ರಸ್ತುತ ಒಟ್ಟು ಡೇಟಾ ಸೆಂಟರ್ ಸಾಮರ್ಥ್ಯವೇ ಸರಿಸುಮಾರು 1.3 ಗೀಗಾವ್ಯಾಟ್ ಇದೆ. ಅಂದ್ರೆ ಇದರ ಗಾತ್ರ ನೀವೇ ಊಹಿಸ್ಕೊಳ್ಳಿ. ಬರೋಬ್ಬರಿ 1.35 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ. ರೈಡನ್ ಇನ್ಫೋಟೆಕ್, ಅದಾನಿ ಇನ್ಫ್ರಾ, ಏರ್ಟೆಲ್ ನೆಕ್ಸ್ಟ್ರಾ ಜೊತೆ ಸೇರಿ ಮಾಡ್ತಿರುವ ಈ ಪ್ರಾಜೆಕ್ಟ್ ವಿಶಾಖಪಟ್ಟಣಮನ್ನ ಟೆಕ್ ನಕ್ಷೆಯಲ್ಲಿ ಎಲ್ಲಿಗೋ ಕೊಂಡೊಯ್ಯಲಿದೆ. ಮೂರನೇ ವಿಭಾಗ ರಾಷ್ಟ್ರೀಯ ನೀತಿ ಮತ್ತು ಕಾರ್ಯಕ್ರಮಗಳು. ಈ ವಿಭಾಗದ ಪ್ರಶ್ನೆಗಳನ್ನ ನೋಡೋಣ ಬನ್ನಿ. ನಮ್ಮ 5ನೇ ಪ್ರಶ್ನೆ ಡಿಜಿಟಲ್ ಆಡಳಿತಕ್ಕೆ ಸಂಬಂಧಿಸಿದ್ದು. ಐಟಿ ಕಾಯ್ದೆಯ ಸೆಕ್ಷನ್ 79(3)(b) ಅಡಿಯಲ್ಲಿ 65 ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ಅಥವಾ ಮಧ್ಯವರ್ತಿಗಳಿಗೆ ನೇರವಾಗಿ ಆಟೋಮೇಟೆಡ್ ಟೇಕ್ ಡೌನ್ ನೋಟಿಸ್ ಕಳುಹಿಸಲು ಸರ್ಕಾರಿ ಏಜೆನ್ಸಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವ ಆ ಹೊಸ ಪೋರ್ಟಲ್ ಹೆಸರೇನು? ಆ ಪೋರ್ಟಲ್ ಹೆಸರು ಸಹಯೋಗ ಪೋರ್ಟಲ್. ನೋಡಿ, ಇಲ್ಲಿನ ಪ್ರಮುಖ ಅಂಶ ಏನಂದ್ರೆ, ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಈ ಪೋರ್ಟಲ್ ಆನ್ಲೈನ್ನಲ್ಲಿರುವ ಕಾನೂನುಬಾಹಿರ ಕಂಟೆಂಟ್ ಅನ್ನ ತಕ್ಷಣವೇ ತೆಗೆದುಹಾಕಲು ಸಹಾಯ ಮಾಡುತ್ತೆ. ಜೊತೆಗೆ ಇದು ಸೆಕ್ಷನ್ 69(a) ಅಡಿಯಲ್ಲಿ ಬರುವ ಸರ್ಕಾರದ ನೇರ ಬ್ಲಾಕಿಂಗ್ ಅಧಿಕಾರಕ್ಕಿಂತ ತುಂಬಾ ಭಿನ್ನವಾಗಿದೆ. ಬದಲಾಗಿ ಡಿಜಿಟಲ್ ವೇದಿಕೆಗಳು ತಮ್ಮ ಸೇಫ್ ಹಾರ್ಬರ್ ರಕ್ಷಣೆಗಳನ್ನು ಉಳಿಸಿಕೊಂಡು ಕಂಟೆಂಟ್ ತೆಗೆದುಹಾಕುವ ಜವಾಬ್ದಾರಿಯನ್ನ ತ್ವರಿತವಾಗಿ ನಿಭಾಯಿಸುವಂತೆ ಇದು ಖಚಿತಪಡಿಸುತ್ತೆ. ಮುಂದಿನ ಪ್ರಶ್ನೆ ನಿಮ್ಮ ಸೂಕ್ಷ್ಮ ಜ್ಞಾನವನ್ನ ಪರೀಕ್ಷೆ ಮಾಡುವಂಥದ್ದು. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ನಾಮಿನೇಷನ್ಗೊಳ್ಳಲು ಒಬ್ಬ ಭಾರತೀಯ ಪ್ರಜೆಯು ಹೊಂದಿರಬೇಕಾದ ನಿಖರವಾದ ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ ಎಷ್ಟು? ಸರಿಯಾದ ಉತ್ತರ 5 ವರ್ಷದ ಮೇಲ್ಪಟ್ಟು ಮತ್ತು 18 ವರ್ಷ ಮೀರದಂತೆ. ಈ ಮಾರ್ಗಸೂಚಿಗಳನ್ನ ನೀವು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ಒಟ್ಟು 6 ವಿಭಾಗಗಳಲ್ಲಿ ಪ್ರತಿ ವರ್ಷ ಗರಿಷ್ಠ 25 ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಇನ್ನೊಂದು ಪ್ರಮುಖ ಕಂಡೀಷನ್ ಏನಂದ್ರೆ, ಸಾಧನೆ ಮಾಡಿರೋದು ಅರ್ಜಿ ಸಲ್ಲಿಸುವ ದಿನಾಂಕದ ಹಿಂದಿನ 2 ವರ್ಷಗಳ ಒಳಗೆ ಮಾತ್ರ. ಎಕ್ಸಾಮ್ ದೃಷ್ಟಿಯಿಂದ ಈ ಡೇಟಾ ತುಂಬಾ ಮುಖ್ಯ. ಕೊನೆಯದಾಗಿ ರಾಜ್ಯ ಮತ್ತು ಪ್ರಾದೇಶಿಕ ಸುದ್ದಿಗಳ ವಿಭಾಗ. ನಮ್ಮ ಆರ್ಥಿಕತೆ, ಶಿಕ್ಷಣ ಮತ್ತು ಪರಿಸರದ ಅಪ್ಡೇಟ್ಸ್ ಇಲ್ಲಿವೆ. ಹಾಗಾದ್ರೆ 7ನೇ ಪ್ರಶ್ನೆ ನೋಡೋಣ. 2026ರ ಮೊದಲ ತ್ರೈಮಾಸಿಕದಲ್ಲಿಯೇ 89 ಸ್ಟಾರ್ಟ್ಅಪ್ ಒಪ್ಪಂದಗಳ ಮೂಲಕ ಬರೋಬ್ಬರಿ 7,747 ಕೋಟಿ ರೂಪಾಯಿ ಹೂಡಿಕೆ ಪಡೆದು ಭಾರತದ ನಂಬರ್ 1 ಟೆಕ್ ಆರ್ಥಿಕ ಕೇಂದ್ರವಾಗಿ ಹೊರಹೊಮ್ಮಿರುವ ನಗರ ಯಾವುದು? ಯಾವುದಿರ್ಬೋದು?
ನಮ್ಮ ಹೆಮ್ಮೆಯ ಬೆಂಗಳೂರು. ಇಲ್ಲಿ ನಾವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಬೆಂಗಳೂರು ಉಳಿದ ನಗರಗಳಿಗಿಂತ ಎಷ್ಟು ಮುಂದಿದೆ ಅನ್ನೋದು. ದೆಹಲಿ 4,300 ಕೋಟಿ, ಮುಂಬೈ ಕೇವಲ 3,000 ಕೋಟಿ ಹೂಡಿಕೆ ಪಡೆದಿದ್ರೆ, ನಮ್ಮ ಬೆಂಗಳೂರು 7,747 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಜಗತ್ತಿನ 5ನೇ ಅತಿದೊಡ್ಡ ಯೂನಿಕಾರ್ನ್ ಹಬ್ ಆಗಿ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದೆ. ಇದು ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ. ಶಿಕ್ಷಣ ನೀತಿಗೆ ಸಂಬಂಧಿಸಿದ ಪ್ರಶ್ನೆ ಇಲ್ಲಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ SATS ಪೋರ್ಟಲ್ ಮೂಲಕ ಭೌತಿಕ ಅಂಕಪಟ್ಟಿಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಡಿಜಿಟಲ್ ಸಮಗ್ರ ಪ್ರಗತಿ ಪತ್ರ ಅಥವಾ ಹಾಲಿಸ್ಟಿಕ್ ರಿಪೋರ್ಟ್ ಕಾರ್ಡ್ಸ್ ಅನ್ನು ನೀಡಲು ಮುಂದಾಗಿರುವ ರಾಜ್ಯ ಯಾವುದು? ಇದು ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ನಿರ್ಧಾರ. ಹೌದು, LKGಯಿಂದ PUವರೆಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಇನ್ನು ಮುಂದೆ ಕಾಗದದ ಅಂಕಪಟ್ಟಿಗಳಿರಲ್ಲ. ಅದರ ಬದಲಿಗೆ ನೇರವಾಗಿ ಪೋಷಕರ ಮೊಬೈಲ್ ಅಥವಾ ಇಮೇಲ್ಗೆ ಮಕ್ಕಳ ಪ್ರಗತಿ ಪತ್ರಗಳು ಬಂದು ತಲುಪ್ತವೆ. ಇದು ಬರೀ ಅಂಕಗಳನ್ನಷ್ಟೇ ಅಲ್ಲದೆ ಶಿಕ್ಷಕರ ಫೀಡ್ಬ್ಯಾಕ್ ಮತ್ತು ಸಮಗ್ರ ಅಭಿವೃದ್ಧಿಯ ಡೇಟಾವನ್ನ ಒಳಗೊಂಡಿರುತ್ತೆ. ಇದು ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಇದ್ದ ಆ ಅಂತರವನ್ನ ತುಂಬಲು ಮಾಡಿರುವ ಒಂದು ಅತ್ಯುತ್ತಮ ಡಿಜಿಟಲ್ ಹೆಜ್ಜೆ ಅಂತಲೇ ಹೇಳಬಹುದು. ಇಂದಿನ ನಮ್ಮ ವಿಶ್ಲೇಷಣೆಯ ಅಂತಿಮ ಸವಾಲು ಇಲ್ಲಿದೆ. ಪ್ರಾದೇಶಿಕ ಪರಿಸರಕ್ಕೆ ಸಂಬಂಧಿಸಿದ ಈ ಪ್ರಶ್ನೆ. ದಕ್ಷಿಣ ಭಾರತದ ಏಕೈಕ ಮೌಂಟೇನ್ ಆಂಗ್ಯುಲೇಟ್ ಅಂತ ಕರೆಯಲ್ಪಡುವ ಯಾವ ಅಳಿವಿನಂಚಿನಲ್ಲಿರುವ ಪ್ರಭೇದದ 3ನೇ ಸಿಂಕ್ರೊನೈಸ್ಡ್ ಸಮೀಕ್ಷೆಯನ್ನ ತಮಿಳುನಾಡು ಅರಣ್ಯ ಇಲಾಖೆ ಇತ್ತೀಚೆಗೆ ನಡೆಸುತ್ತಿದೆ? ಸರಿಯಾದ ಉತ್ತರ ನೀಲಗಿರಿ ತಾರ್. ಇದನ್ನ ಸ್ಥಳೀಯವಾಗಿ ವರಯಾಡು ಅಂತ ಕೂಡ ಕರೀತಾರೆ. ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದ ಮಳೆಕಾಡುಗಳಿಗೆ ಮಾತ್ರ ಸೀಮಿತವಾಗಿರುವ ಈ ಪ್ರಾಣಿ IUCN ಅಡಿಯಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ ಗುರುತಿಸಲ್ಪಟ್ಟಿದೆ. ಕೇರಳದ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವು ಅತಿ ಹೆಚ್ಚು ಕಾಣಸಿಗ್ತವೆ. ಆದರೆ ದುರಾದೃಷ್ಟವಶಾತ್ ಅರಣ್ಯ ನಾಶ ಮತ್ತು ಜಲವಿದ್ಯುತ್ ಯೋಜನೆಗಳಿಂದ ಇವು ತಮ್ಮ ಮೂಲ ನೆಲೆ ಕಳೆದುಕೊಂಡು ತೀವ್ರ ಬೆದರಿಕೆ ಎದುರಿಸುತ್ತವೆ. ಈ ಬಗ್ಗೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ಹೀಗೆ ಇಂದಿನ ವಿಶ್ಲೇಷಣೆಯನ್ನ ಒಂದು ಮಹತ್ವದ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸ್ವರೂಪ ಯೋಚಿಸಿ ನೋಡಿ. ಒಂದು ಕಡೆ ಹೈಪರ್ಸ್ಕೇಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಆರ್ಥಿಕತೆಯನ್ನೇ ಬದಲಾಯಿಸುತ್ತಿದೆ. ಇನ್ನೊಂದು ಕಡೆ S-400ನಂಥ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳು ಬರ್ತಿವೆ. ಮತ್ತೊಂದೆಡೆ ಸ್ಥಳೀಯ ಆಡಳಿತ ಹಾಗೂ ಶಿಕ್ಷಣ ಸಂಪೂರ್ಣ ಡಿಜಿಟಲ್ ಆಗ್ತಿದೆ. ಈ ಎಲ್ಲ ಬೆಳವಣಿಗೆಗಳು ಒಟ್ಟಾಗಿ ಸೇರಿ 2030ರ ಹೊತ್ತಿಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನ ಹೇಗೆ ಮರುವ್ಯಾಖ್ಯಾನಿಸಲಿವೆ? ಇದೊಂದು ಬಹಳ ಆಳವಾದ ಪ್ರಶ್ನೆ ಅಲ್ವಾ? ನಿಮ್ಮ ಪರೀಕ್ಷಾ ಸಿದ್ಧತೆಯಲ್ಲಿ ಇಂಥ ಪ್ರಶ್ನೆಗಳು ನಿಮ್ಮನ್ನು ಮತ್ತಷ್ಟು ವಿಶ್ಲೇಷಣೆಗೆ ಪ್ರೇರೇಪಿಸಲಿ. ಅಧ್ಯಯನ ನಿರಂತರವಾಗಿರಲಿ. ಯಶಸ್ಸು ನಿಮ್ಮದಾಗಲಿ.